ಒಂದು ಪವರ್ಫುಲ್ ಕ್ವಶನ್ ನಾನಿಲ್ಲಿ ಕೇಳ್ತಾ ಇದ್ದೀನಿ. ನೀವು ಈ ಲೈಫ್ ಅನ್ನ ಜೀವಿಸ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದ್ದೀರಾ? ಇಲ್ಲ ಡೇ ಬೈ ಡೇ ಒಂದು ರೀತಿ ಈ ಒಂದು ಜೀವನವನ್ನ ತಳ್ಕೊಂಡು ಹೋಗ್ತಾ ಇದೀನಿ, ಹೆಂಗೋ ಜೀವನ ಸಾಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆಯಾ? ಲೈಫ್ ಹೆವಿ ಅಂತ ಫೀಲ್ ಆಗ್ತಾ ಇದೆ ಅಂದ್ರೆ ಇದು ನಿಮ್ಮ ಒಂದು ಸೋಲ್ ಬರ್ಡನ್ ಅಲ್ಲ. ಇದು ಬೇರೆ ಯಾರದ್ದೋ ಜೀವನವನ್ನ, ಬೇರೆ ಯಾರದ್ದೋ ಕರ್ಮವನ್ನ ನೀವು ಹೊತ್ತಿದ್ದೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಮ್ಮ ಒಂದು ಕಲ್ಚರ್ ಅಲ್ಲಿ ಅಥವಾ ಫ್ಯಾಮಿಲಿ ಸೊಸೈಟಿಯಲ್ಲಿ ನಮ್ಗೆ ಯಾವಾಗ್ಲೂ ಒಂದು ಸೆಂಟೆನ್ಸ್ ಅನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಇದು ನಿನ್ನ ರೆಸ್ಪಾನ್ಸಿಬಿಲಿಟಿ, ಇದು ನಿನ್ನ ಡ್ಯೂಟಿ, ಇದು ನಿನ್ನ ಹಣೆ ಬರಹ. ಆದ್ರೆ ಯಾರು ಕೂಡ ನಮ್ಗೆ ಹೇಳ್ಕೊಡೋದಿಲ್ಲ ಇದು ನಿನ್ನ ಒಂದು ಆತ್ಮದ ಆಸೆನ ಕೇಳ್ಕೊಂಡ್ ನೋಡು ಒಂದ್ಸಲ ಅಂತ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಚೂಸ್ ಮಾಡೋದಿಕ್ಕೆ, ಆಯ್ಕೆ ಮಾಡೋದಿಕ್ಕೆ ಫ್ರೀಡಮ್ ಸಿಗೋದಿಲ್ಲ. ಸೊ ನಮಗೆ ಫೋರ್ಸ್‌ಫುಲಿ ಒಂದು ಪಾಠಗಳು ಸಿಗ್ತಾ ಹೋಗುತ್ತೆ. ದಟ್ ಈಸ್ ಬೇರೆಯವರ ಸಂತೋಷಕ್ಕೋಸ್ಕರ ನೀನು ಕಾಂಪ್ರಮೈಸ್ ಆಗ್ಬೇಕು. ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು. ನಿನ್ನ ಕನಸುಗಳನ್ನ ಸಪ್ರೆಸ್ ಮಾಡೋದನ್ನ ನೀನು ಕಲ್ತ್ಕೊಬೇಕು. ನಿನ್ ಕನಸುಗಳನ್ನ ನೀನು ತ್ಯಾಗ ಮಾಡೋದನ್ನ, ಬಿಡೋದನ್ನ ನೀನ್ ಕಲ್ತ್ಕೊಬೇಕು ಅಂತ. ನೀವು ನಿಮ್ಮ ಲೈಫ್ ಇಂದ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತೀರಾ ಈ ಎಲ್ಲಾ ಕಾರಣದಿಂದ. ಬಟ್ ಸ್ಲೋಲಿ ದಿನ ಕಳೀತಿದ್ದ ಹಾಗೆ ನೀವು ನಿಮ್ಮ ಲೈಫ್ ಇಂದನೇ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತೀರಾ. ಈ ವಿಡಿಯೋದಲ್ಲಿ ನೀವು ಕ್ಲಾರಿಟಿ ಪಡ್ಕೊಳ್ತಾ ಹೋಗ್ತೀರಾ ಕರ್ಮ ಅಂದ್ರೆ ಏನು, ಬೇರೆಯವರ ಕರ್ಮಗಳು ನಮ್ಮ ಲೈಫ್ಗೆ ಯಾವ ರೀತಿಯಲ್ಲಿ ಎಂಟರ್ ಆಗತ್ತೆ, ನೀವು ಬೇರೆಯವರ ಕರ್ಮಗಳನ್ನ ಹೊತ್ತು ಜೀವಿಸ್ತಾ ಇದ್ದೀರಾ ಅಂತ ಅಂದ್ರೆ ಅದನ್ನ ಕಂಡಿಟ್ಕೊಳ್ಳೋದು ಹೇಗೆ, ಅಂಡ್ ನಿಮ್ಮ ಜೀವನವನ್ನ ನೀವು ಚಾಯ್ಸ್ ಮಾಡ್ಕೊಳ್ತಾ, ಆಯ್ಕೆ ಮಾಡ್ಕೊಳ್ತಾ ಮುಂದುವರಿಯೋದು ಹೇಗೆ, ಇದೆಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಗತ್ತೆ. ನಾನು ಪೂಜಾ ಸಾಜನ್, ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್ ಅಂಡ್ 13 ವರ್ಷಗಳಲ್ಲಿ ಎಷ್ಟೋ ಈ ರೀತಿಯ ಪ್ಯಾಟರ್ನ್ಸ್ ಅನ್ನ ನಾನು ನೋಡ್ತಾ ಇರ್ತೀನಿ. ಅಂಡ್ ಇಲ್ಲಿ ಒಂದು ಥಿಂಗ್ ನಾನು ಮ್ಯಾಕ್ಸಿಮಮ್ ಗಮನಿಸಿದಂತದ್ದು ಅಂತ ಅಂದ್ರೆ ಫೇಲ್ ಆಗೋದಿಕ್ಕೆ ಮ್ಯಾಕ್ಸಿಮಮ್ ಟೈಮ್ ಕಾರಣ ಅಲ್ಲಿ ಲ್ಯಾಕ್ ಆಫ್ ಟ್ಯಾಲೆಂಟ್ ಅಲ್ಲ. ನನಗೆ ಯಾವುದೇ ಸ್ಕಿಲ್ ಇಲ್ಲ, ನನಗೆ ಯಾವುದೇ ಟ್ಯಾಲೆಂಟ್ ಇಲ್ಲ, ಹಾಗಾಗಿ ನಾನು ಫೇಲ್ ಆದೆ ಅನ್ನೋರ್ಗಿಂತಲೂ ಜಾಸ್ತಿ ಬೇರೆಯವರ ಎಮೋಷನಲ್ ಹಾಗೆ ಕಾರ್ಮಿಕಲ್ ಬರ್ಡನ್ಸ್ ಅನ್ನ ಹೊತ್ತಿರೋಂತವ್ರು ಫೇಲ್ ಆಗೋದೇ ಜಾಸ್ತಿ ಇರತ್ತೆ. ಹಾಗಾದ್ರೆ ನಾನು ಕೂಡ ಬೇರೆಯವರ ಒಂದು ಕರ್ಮವನ್ನ, ನಾನು ಕೂಡ ಬೇರೆಯವರ ಒಂದು ಎಮೋಷನಲ್ ಬರ್ಡನ್ಸ್ ಅನ್ನ ಹೊರ್ತಾ ಇದೀನ, ಯಾವ ರೀತಿ ನಾನು ತಿಳ್ಕೊಳ್ಬಹುದು? ಅದಕ್ಕೆ ಇಲ್ಲಿ 3 ಸೈನ್ಸ್ ಅನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಗಿಲ್ಟ್ ವೆನ್ ಯು ಚೂಸ್ ಯುವರ್ ಸೆಲ್ಫ್. ಎಸ್, ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಂಡಾಗ ನಿಮಗೆ ಗಿಲ್ಟ್ ಆಗ್ತಾ ಇದ್ಯಾ? ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ. ನೀವು ನಿಮ್ಮ ಹ್ಯಾಪಿನೆಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಗಿಲ್ಟ್ ಆಗ್ಬೇಕು? ನಿಮ್ಮ ಒಂದು ಸಂತೋಷವನ್ನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಫ್ಯಾಮಿಲಿಗೋಸ್ಕರ, ಸೊಸೈಟಿಗೋಸ್ಕರ, ಬೇರೆಯವರು ಏನ್ ಅನ್ಕೊಳ್ತಾರೆ ಅನ್ನುವಂತ ಭಯದಲ್ಲಿ ನೀವು ಬದುಕ್ತಾ ಇದ್ದೀರಾ. ಈ ಗಿಲ್ಟ್ ನಿಮ್ಮ ಓನ್ ಎಮೋಷನ್ ಅಲ್ಲ, ಇದು ನಿಮ್ಮ ಒಂದು ಆನ್ಸಿಸ್ಟ್ರಲ್ ಕಂಡೀಷನಿಂಗ್ ಆಗಿರುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಸೆಲ್ಫ್ ಚಾಯ್ಸ್ ಈಸ್ ಈಕ್ವಲ್ ಟು ಸೆಲ್ಫಿಶ್? ಖಂಡಿತ ಅಲ್ಲ. ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ನೀವು ಸ್ವಾರ್ಥಿ ಅಂತ? ಖಂಡಿತವಾಗಿ ಅಲ್ಲ. ಬದಲಿಗೆ ಸೆಲ್ಫ್ ಚಾಯ್ಸ್ ಈಸ್ ಈಕ್ವಲ್ ಟು ಸೋಲ್ ಅಲೈನ್ಮೆಂಟ್. ಎರಡನೆಯ ಒಂದು ಸೈನ್, ಯು ಫೀಲ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಒನ್. ನೀವು ಎಲ್ಲರಿಗೆ ಎಮೋಷನಲ್ ಸಪೋರ್ಟ್, ನೀವು ಎಲ್ಲರಿಗೆ ಪ್ರಾಬ್ಲಮ್ ಸಾಲ್ವರ್, ನೀವು ಎಲ್ಲರಿಗೂ ಸ್ಟ್ರಾಂಗ್ ಪಿಲ್ಲರ್. ಬಟ್ ನಿಮಗೆ ಅಂತ ಬಂದಾಗ ಅಲ್ಲಿ ನಿಮ್ಮ ಜೊತೆಗೆ ಯಾರು ಇಲ್ಲ. ಈ ಪ್ಯಾಟ್ರನ್ ಯಾರಿಂದ ಬರ್ತಾ ಇದೆ? ಈ ಪ್ಯಾಟ್ರನ್ ಯಾರಿಂದ ಬರ್ತಾ ಇದೆ ಅಂತ ಅಂದ್ರೆ ಸಮ್ ಟೈಮ್ಸ್ ನಿಮ್ಮ ಚೈಲ್ಡ್ಹುಡ್ ಇಂದ ಎಮೋಷನಲಿ ಆಬ್ಸೆಂಟ್ ಆದಂತ ಪೇರೆಂಟ್ಸ್, ದಟ್ ಈಸ್ ನಿಮ್ಮ ಒಂದು ತಂದೆ ತಾಯಿಗಳಿಂದ ಆ ಒಂದು ಎಮೋಷನಲ್ ಪ್ರೀತಿ ಇರ್ಬೋದು, ಆ ಒಂದು ಸಪೋರ್ಟ್, ಕೇರ್, ನರ್ಚರಿಂಗ್, ಇದು ಮ್ಯಾಕ್ಸಿಮಮ್ ಅಥವಾ ಒಂದು ನೀಡೆಡ್ ಪರ್ಸೆಂಟ್ ಅಲ್ಲಿ ನಿಮ್ಗೆ ಸಿಗ್ಲಿಲ್ಲ ಅಂತ ಅಂದಾಗ ಯು ಫೀಲ್ ದಟ್ ಜನರೇಷನಲ್ ಸಫರಿಂಗ್ಸ್ ಇದಾಗಿರುತ್ತೆ. ಅಂಡ್ ಒಂದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಎಲ್ಲರ ರಕ್ಷಕ ಅಷ್ಟೇ ಅಲ್ಲ, ಬದಲಿಗೆ ನೀವು ಕೂಡ ಒಂದು ಸೋಲ್, ನೀವು ಕೂಡ ಒಂದು ಆತ್ಮ. ಅಂಡ್ ಮೂರನೆಯ ಸೈನ್, ಲೈಫ್ ಫೀಲ್ಸ್ ಡಿಲೇಡ್ ಆರ್ ಬ್ಲಾಕ್ಡ್. ಎಫರ್ಟ್ ಆಗ್ತಾ ಇರ್ತೀರಾ, ಟ್ಯಾಲೆಂಟ್ ಇದೆ, ಇಂಟೆನ್ಷನ್ ಕ್ಲಿಯರ್ ಇದೆ,
ಎಲ್ಲವೂ ಸರಿಯಾಗಿ ಆಗ್ತಾ ಇದೆ. ಬಟ್ ರಿಸಲ್ಟ್ ಅಂತ ಬಂದಾಗ ಅಥವಾ ಒಂದು ಏಳಿಗೆ ಪ್ರೋಗ್ರೆಸ್ ಅಂತ ಬಂದಾಗ ಕಾಣಿಸೋದಿಲ್ಲ. ಇದು ಯಾಕೆ ಆಗ್ತಾ ಇದೆ? ನೀವು ಯಾರಾದ್ರೂ ಬೇರೆಯವರ ಲೈಫ್ ಅನ್ನ ಕ್ಯಾರಿ ಮಾಡ್ತಾ ಇದ್ದೀರಾ, ಬೇರೆಯವರ ಒಂದು ಉದ್ದೇಶವನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ. ಲೈಕ್ ಎಕ್ಸಾಂಪಲ್, ಇದು ನಮ್ಮಮ್ಮನ ಆಸೆ, ಇದು ಇನ್ಯಾರ್ದೋ ಆಸೆ, ಇದು ಯಾರನ್ನ ನಾನ್ ನೋಡಿದೀನಿ, ಅವರು ನನ್ನ ರೋಲ್ ಮಾಡಲ್, ಅವ್ರು ಇದೇ ಪಾತ್ ಅನ್ನ ಫಾಲೋ ಮಾಡ್ತಾ ಇರೋದು, ನಾನು ಇದನ್ನೇ ಫಾಲೋ ಮಾಡ್ತೀನಿ. ಮೀನ್ಸ್ ಕಂಪ್ಯಾರಿಸನ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಒಂದು ಪಾಠವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಸೋಲ್ ಪಾತ್ ಅನ್ನ ಫಾಲೋ ಮಾಡ್ಬೇಕಾಗಿದೆ. ಬೇರೆ ಯಾರ್ದೋ ಸೋಲ್ ಪಾತ್ ಅನ್ನ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿತ್ತಾ ಇದ್ದೀರಾ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಪ್ರೋಗ್ರೆಸ್ ಅನ್ನ ಡಿಲೇ ಮಾಡ್ಕೊಳ್ತಾ ಇದ್ದೀರಾ. ಅಂಡ್ ಅದ್ರ ಜೊತೆಗೆ ನಿಮ್ಮ ಆತ್ಮವನ್ನ ನೀವೇ ಕುಗ್ಗಿಸ್ಕೊಳ್ಳುವಂತ ಕೆಲ್ಸವನ್ನ ಮಾಡ್ತಾ ಇದ್ದೀರಾ. ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ, ಕರ್ಮ ಅನ್ನೋದು ಇನ್ವಿಟೇಷನ್. ಈ ಇನ್ವಿಟೇಷನ್ ಅನ್ನ ತಗೊಳ್ಳಿ, ನಿಮ್ಮ ಜೀವನದ ಆಯ್ಕೆಯನ್ನ ನೀವು ಚೂಸ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿ. ಅಂಡ್ ಹಾನೆಸ್ಟ್ ಆಗಿ ಹೇಳ್ತೀನಿ, ನಿಮ್ಮ ಲೈಫ್ ಸ್ಟ್ರಕ್ ಅಂತ ನೀವು ಫೀಲ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಸೊಲ್ಯೂಷನ್ ಜಸ್ಟ್ ಈ ಒಂದು ಮೋಟಿವೇಶನ್ ವಿಡಿಯೋದಿಂದ ನಿಮ್ಗೆ ಸಿಗೋದಿಲ್ಲ. ಬದಲಿಗೆ ಕಾರ್ಮಿಕ್ ಕ್ಲಾರಿಟಿಯ ಜೊತೆಗೆ ಹೀಲಿಂಗ್ ಕೂಡ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನ್ ನಿಮಗೆ ಆಫರ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವೆಬಿನಾರ್ ಅನ್ನ ಫ್ರೀ ಆಗಿ, ಜಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದಿನ ವೆಬಿನಾರ್ ಅಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ.